ಮಾರುವ ಬ್ಯಾಗ್ ಅನ್ನು ಪ್ರಿಯಾಂಕಾ ಗಾಂಧಿ ತೋಳಿಗೇರಿಸಿಕೊಂಡು ಬಂದಿದ್ದೇ ತಡ ಆಡಳಿತ ಪಕ್ಷದ ಸಂಸದರು ಪಾರ್ಲಿಮೆಂಟ್ನಲ್ಲಿ ತರಾಟೆಗೆ ತೆಗೆದುಕೊಂಡರು. ಅವರ ಬೆಂಬಲಿಗರು ಸೋಷಿಯಲ್ ಮೀಡಿಯಾದಲ್ಲಿ ಗೇಲಿ ಮಾಡಿದರು. ಓಲೈಕೆ ಅಂದ್ರೂ ತಾಕತ್ತು ಇದ್ರೆ ಬಾಂಗ್ಲಾದೇಶದ ಹಿಂದೂಗಳ ಪರ ಬ್ಯಾಗ್ ಅನ್ನು ಹೀಗೆ ತೋಳಿಗೇರಿಸಿಕೊಂಡು ಬನ್ನಿ ಎಂದು ಸವಾಲು ಹಾಕಿದ್ರು. ಇವತ್ತು ಪ್ರಿಯಾಂಕಾ ಗಾಂಧಿ ಬಾಂಗ್ಲಾ ಹಿಂದೂಗಳ ಪರ ಬ್ಯಾಗ್ ಅನ್ನು ತೋಳಿಗೇರಿಸಿಕೊಂಡು ಪಾರ್ಲಿಮೆಂಟ್ಗೆ ಬಂದರು. ಬಹುಶಃ ಆಡಳಿತ ಪಕ್ಷದ ಸದಸ್ಯರು ಮತ್ತು ಬೆಂಬಲಿಗರು ಇದನ್ನು ನಿರ್ಲಕ್ಷಿಸಿರಲಿಲ್ಲ ಎಂದು ಕಾಣುತ್ತೆ. ಸವಾಲು ಸ್ವೀಕರಿಸಿದ ಪ್ರಿಯಾಂಕಾ ಮತ್ತು ಅವರ ಬೆಂಬಲಿಗರು ಇದೀಗ ಸಾಲು ಸಾಲು ಪ್ರಶ್ನೆಗಳ ಮೂಲಕ ಆಡಳಿತ ಪಕ್ಷದ ಬೆವರಿಳಿಸುತ್ತಿದ್ದಾರೆ. ಅಂದಹಾಗೆ ಕಳೆದೊಂದು ವರ್ಷದಲ್ಲಿ ವಿಶ್ವಸಂಸ್ಥೆಯಲ್ಲಿ ಪ್ಯಾಲೆಸ್ತೈನ್ ಪರ ಮಂಡಿಸಲಾದ 13 ಪ್ರಸ್ತಾವನೆಗಳ ಪೈಕಿ ಭಾರತ 10 ಬೆಂಬಲಿಸಿದೆ. 70 ಮೆಟ್ರಿಕ್ ಟನ್ ಪರಿಹಾರ ಸಾಮಗ್ರಿಯನ್ನು ಪ್ಯಾಲೆಸ್ತೈನ್ಗೆ ಕಳುಹಿಸಿಕೊಟ್ಟಿದೆ. ಪ್ಯಾಲೆಸ್ತೈನ್ನಲ್ಲಿ ಪರಿಹಾರ ಕಾರ್ಯ ನಿರ್ವಹಿಸುತ್ತಿರುವ ವಿಶ್ವಸಂಸ್ಥೆಯ ಪರಿಹಾರ ನಿಧಿಗೆ ಭಾರತ $5 ಮಿಲಿಯನ್ ಅನ್ನು ನೀಡಿದೆ. ಈ ಎಲ್ಲ ಮಾಹಿತಿಯನ್ನು ಕಳೆದ ವಾರ ಪಾರ್ಲಿಮೆಂಟ್ಗೆ ಒದಗಿಸಿದ್ದು ಸ್ವತಃ ಸಚಿವ ಜೈಶಂಕರ್ ಪ್ಯಾಲೆಸ್ತೈನ್ ಅಧ್ಯಕ್ಷ ಮೊಹಮ್ಮದ್ ಅಬ್ಬಾಸ್ರಿಗೆ ಶೇಕ್ ಹ್ಯಾಂಡ್ ಮಾಡಿ ಗಜಾದ ಪರಿಸ್ಥಿತಿಯ ಬಗ್ಗೆ ನಮ್ಮ ಪ್ರಧಾನಿ ಕಳವಳ ವ್ಯಕ್ತಪಡಿಸಿದ್ದು ಮಾಧ್ಯಮಗಳಲ್ಲಿ ಇತ್ತೀಚೆಗೆ ಮುಖಪುಟದ ಸುದ್ದಿಯಾಗಿತ್ತು. ಇದಕ್ಕಿಂತಲೂ ಬಹಳ ಹಿಂದೆ ಸ್ವತಂತ್ರ ಪ್ಯಾಲೆಸ್ತೈನ್ ರಾಷ್ಟ್ರದ ಪರ ಮತ್ತು ಇಸ್ರೇಲ್ ಅತಿಕ್ರಮಣದ ವಿರುದ್ಧ ವಾಜಪೇಯಿ ಅವರು ಭಾಷಣ ಮಾಡಿದ್ದರು. ಅದು ಬಹಳ ಪ್ರಸಿದ್ಧ. ಅಂದಹಾಗೆ ಒಂದು ವೇಳೆ ಪ್ರಿಯಾಂಕರ ಬ್ಯಾಗು ದೇಶದ್ರೋಹದಂತೆ ಓಲೈಕೆಯಂತೆ ಕಾಣುವುದಾದರೆ ಜೈಶಂಕರ್ ಅವರದ್ದು, ಪ್ರಧಾನಿಯವರದ್ದು ಮತ್ತು ವಾಜಪೇಯಿ ಅವರದ್ದೆಲ್ಲ ಏನು ಬಿಡಿ. ಈ ಬಗ್ಗೆ ದ್ವಂದ್ವಕ್ಕೆ ಹೆಸರಾದರೂ ಏನು? ಕೇವಲ ಒಂದೇ ಒಂದು ಬ್ಯಾಗ್ ಮೂಲಕ ಈ ಪ್ರಿಯಾಂಕಾ ಆಡಳಿತ ಪಕ್ಷ ಮತ್ತು ಅದರ ಬೆಂಬಲಿಗರ ಅಷ್ಟೂ ಮಾನವನ್ನ ಹರಾಜು ಹಾಕಿದ್ದಾರೆ. ಏಕೆ ಕುಕ್ಕಿಲ?